5:45 ಪಿಕ್ ಮಾಡಿದೀವಿ ಒಂದು ಟ್ರಿಪ್ನ 2.5 ಕಿಲೋಮೀಟರ್ಗೆ. ಟೈಮಿಂಗ್ಸ್ ತೋರಿಸ್ತೀನಿ ನೋಡಿ, ಡ್ರಾಪ್ ಟೈಮಿಂಗ್ಸ್ ಎಷ್ಟು ಅವರ್ ಅಂತ. 2 ಅವರ್ 10 ನಿಮಿಷ, 2 hours 10 minutes ತಗೊಂಡಿರೋದು ಡ್ರಾಪ್ ಮಾಡೋಕ್ಕೆ. ಮೈಯತ್ರಲ್ಲಿ ಒಂದು ಬುಕ್ಕಿಂಗ್ ಬಂದಿದೆ ಅಂತ ಹೇಳಿದ್ನಲ್ಲ, ಮೈಸೂರು ಡ್ರಾಪು ಕೊಟ್ಟಿದ್ದಾನೆ. 148 ಕಿಲೋಮೀಟ್ರ್ ಕೊಟ್ಟಿದ್ದಾನೆ. ತಗೊಂಡಿದ್ದೀನಿ. ಲಾಂಗ್ ಹೊಂಟಾಗಲ್ಲ, ಟ್ರಾಫಿಕ್ ಯಾವನ್ ಸಾಯ್ತಾನೆ ಅಂದ್ಬಿಟ್ಟು. ಹತ್ತತ್ರ ಮದ್ದೂರ್ ಹತ್ರ ಇದ್ದೀನಿ. ಟೀ ಕುಡಿಯೋಣ ಅಂದ್ಬಿಟ್ಟು ಇಲ್ಲಿ ಹೈವೇ ಪಕ್ಕದಲ್ಲಿ ಸೈಯೆಲ್ಲ ಹಾಕ್ಬಿಟ್ಟು ಇಲ್ಲಿ ಟೀ ತಗೊಂಡೆ. ಸ್ವಲ್ಪ ಟೀ ಕುಡಿಯೋಣ ಅಂದ್ಬಿಟ್ಟು. ಹಾಯ್, ಎಲ್ಲ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಿಒ ವ್ಲಾಗ್ಸ್. ಹೇಗಿದ್ದೀರಾ? ಇದನ್ನು ಕೆಲವು ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಟೈಮ್ ಬಂದ್ಬಿಟ್ಟು ಸಂಜೆ 5:16. ಡೇಟ್ ಬಂದ್ಬಿಟ್ಟು ಶುಕ್ರವಾರ 20ನೇ ತಾರೀಕು ಸಂಜೆ 5:15 ಆನ್ ಮಾಡ್ಕೊಳ್ತಾ ಇದ್ದೀನಿ ಡ್ಯೂಟಿನ. ಸೊ ಏನಕ್ಕಪ್ಪ ಅಂತ ಹೇಳಿದ್ರೆ, ನನಗೆ ಟೈಮ್ ಇರೋದು ಬಂದ್ಬಿಟ್ಟು ನಾಳೆ ಶನಿವಾರ ಒಂದಿನ ಟೈಮ್ ಇದೆ. ಇವತ್ತು ಫುಲ್ಲು ಮತ್ತು ನಾಳೆ ಒಂದಿನ ಟೈಮು. ತಿರ್ಗಾ ಭಾನುವಾರ ಬಂದ್ಬಿಟ್ಟು ನಾನು ಡ್ಯೂಟಿ ಮಾಡೋದು ಡೌಟೇ, ಆಯಿತಾ. ಅಕಸ್ಮಾತ್ ಡ್ಯೂಟಿ ಮಾಡಿದ್ರೆ ನಾನು ಅದರದ್ದು ವಿಡಿಯೋ ಮಾಡಲ್ಲ. ಏನಕ್ಕಪ್ಪ ಅಂತ ಹೇಳಿದ್ರೆ, ನಮ್ಮ ಚಿಕ್ಕ ಮಗಂದು ಫಸ್ಟ್ ಇಯರ್ದು ಬರ್ತ್ಡೇ ಇದೆ ಭಾನುವಾರ. ಅದೇ ಸಿಂಪಲ್ ಆಗಿ, ಯಾರು ಇಲ್ಲ, ನಾವೇ ಮನೆಯಲ್ಲೇನೆ ಸಿಂಪಲ್ ಆಗಿ ಅವ್ನಿಗೆ ಕೇಕ್ ಕಟ್ಟಿಂಗ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ನೋಡೋಣ, ಆದಷ್ಟು ಎಷ್ಟಾಗತ್ತೆ ಅಷ್ಟು ನಾಳೆ ತನಕ ಮಾಡಿಕೊಂಡು ಡ್ಯೂಟಿನ ಹೋಗೋಣ ಅಂದ್ಬಿಟ್ಟು ಹೊರಟೆ. ಸ್ವಲ್ಪ ಬೇಗನೆ ಹೊರಟಿದ್ದೀನಿ. ನೋಡೋಣ ಯಾವ ಥರ ಆಗತ್ತೆ. ಈವ್ನಿಂಗ್ ಎಲ್ಲ ಮುಗಿಸ್ಕೊಳ್ತೀರ. ನಾಳೆ ಆಲ್ಮೋಸ್ಟ್ ನಾಳೆ ಮಧ್ಯಾಹ್ನ ತನಕ ಮಾಡಬೇಕು ಅಂತ ತಲೆಯಲ್ಲಿದೆ. ಬಟ್ ಮೈಂಡ್ ಚೇಂಜ್ ಆಗ್ಬಿಟ್ರೆ ಮಾಡೋಕ್ಕೆ ಹೋಗಲ್ಲ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಕೊನೆಯಲ್ಲಿ ವಿಡಿಯೋ ಬಗ್ಗೆ ಏನಂತ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದನ್ನ ಮರಿಬಿಡಿ ಸ್ನೇಹಿತರೆ. ಡಿಸ್ಕ್ರಿಪ್ಷನಲ್ಲಿ ಮತ್ತೆ ಅಥವಾ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದಷ್ಟು ಪ್ರಾಡಕ್ಟ್ಸ್ ಲಿಂಕನ್ನು ಹಾಕಿರ್ತೀನಿ, ಓಕೆನಾ. ಸೊ ಏನಕ್ಕೆ ಅಂತ ಹೇಳಿದ್ರೆ, ನಿಮ್ದು ಇಯರ್ಫೋನ್ಸ್ ಏನಾದ್ರು ಬೇಕು, ವೈರ್ಲೆಸ್ ಇಯರ್ಫೋನ್ ಏನು ನೋಡ್ತಾ ಇದ್ದೀರಾ ಅಂತಂದರೆ, ಡ್ಯಾಶ್ ಕ್ಯಾಮ್ರಾ. ಈಗ ಸುಮಾರು ಜನ ನೈಟ್ ಡ್ರೈವರ್ಸ್ ಏನಾದರೂ ಕ್ಯಾಬ್ ಡ್ರೈವಿಂಗ್ ಏನೋ ಮಾಡ್ತೀರಾ ಅಂತ ಹೇಳಿದ್ರೆ, ಪರ್ಪಸ್ಗೋಸ್ಕರ ನಿಮಗೆ ಡ್ಯಾಶ್ ಕ್ಯಾಮ್ರಾ ಹಾಸ್ಕೊಂಡ್ರೆ ಬೆನಿಫಿಟ್. ಸೇಫ್ಟಿ ಒಂದು ವಿಷಯನ ಇಟ್ಕೊಂಡು, ಓಕೆನಾ. ಸೊ ಲಿಂಕಲ್ಲಿ ಡಿಸ್ಕ್ರಿಪ್ಷನ್ ಕೂಡ ಲಿಂಕ್ ಇರುತ್ತೆ. ಮತ್ತು ವಿಡಿಯೋ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅಲ್ಲೊಂದು ಲಿಂಕ್ ಓಪನ್ ಆಗುತ್ತೆ. ಸೊ ಅದನ್ನು ಪ್ರೆಸ್ ಮಾಡಿಕೊಂಡ್ರೆ ನಿಮಗೆ ಅತಿ ಕಡಿಮೆ ರೇಟಲ್ಲಿ ಒಳ್ಳೆ ಕ್ವಾಲಿಟಿಯ ಡ್ಯಾಶ್ ಕ್ಯಾಮ್ರಾ ಮತ್ತು ಇಯರ್ಫೋನ್ಸ್ಗಳು, ವೈರ್ಲೆಸ್ ಹೆಡ್ಫೋನ್ಗಳು ಎಲ್ಲ ಹಾಕಿರ್ತೀನಿ. ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಇನ್ಮೇಲೆ ಬರುತ್ತೆ ಗೈಸ್. ಎಲ್ಲ ಪ್ರಾಡಕ್ಟ್ಸ್ಗಳು ಹಾಕಿರ್ತೀನಿ. ಸೊ ನಿಮ್ಗೆ ಏನು ಯೂಸ್ಫುಲ್ ಆಗುತ್ತೆ, ಕಡಿಮೆ ಐತೆ ಅಂತ ಹೇಳಿದ್ರೆ ಹೋಗಿ ಪರ್ಚೇಸ್ ಮಾಡ್ಬೋದು, ಓಕೆನಾ. ಗೈಸ್ ಇವಾಗ ಒಂದು ಡ್ರಾಪ್ ಮಾಡಿದೆ, ಆಯ್ತಾ. JP ನಗರ ಡ್ರಾಪು, JP ನಗರ ಸೆಕೆಂಡ್ ಸ್ಟೇಜ್ ಡ್ರಾಪು ಗೈಸ್. ಹತ್ತತ್ರ ಇಲ್ಲ ಅಂತಂದ್ರೂ ನಿಮ್ಗೆ ತೋರಿಸ್ತೀನಿ. ಒಂದು ನಿಮಿಷ ಗಾಡಿ ಸೈಡ್ ಹಾಕೊಂಡ್ಬಿಡ್ತೀನಿ ಇಲ್ಲಿ. ಆಗಲ್ಲ ಗೈಸ್, ಡ್ಯೂಟಿನ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಗೈಸ್ ನಿಮಗೆ ಸ್ಕ್ರೀನಲ್ಲಿ ಹಾಕ್ಬಿಟ್ಟು ತೋರಿಸ್ಬಿಡ್ತೀನಿ, ಆಯಿತಾ. ನೋಡ್ಬೋದು 437 ರೂಪಾಯಿ ಕ್ಯಾಶ್ ಕಲೆಕ್ಷನ್ ತೋರಿಸ್ತು, ತಗೊಂಡಿದ್ದೀನಿ. ಟೈಮ್ ಬಂದ್ಬಿಟ್ಟು 8 ಗಂಟೆ, ಆಯಿತಾ. ನೋಡ್ಬೋದು 8 ಗಂಟೆ ಕರೆಕ್ಟಾಗಿ. ಎಷ್ಟು ಅವರ್ ತೊಗೊಂಡಿದ್ದೀನಿ ತೋರಿಸ್ತೀನಿ ನೋಡಿ. ಅದತ್ರ 5:45 ಪಿಕ್ ಮಾಡಿದ್ದೀವಿ ಒಂದು ಟ್ರಿಪ್ನ. ಕೊಡ್ತಾವನೆ ತಗೊಂಬಿಟ್ರಂತೂ ನಮ್ಮ ಅಮ್ಮನೇ. ಸ್ವಲ್ಪ ಹೊತ್ತು ಬ್ರೇಕ್ ಆಪ್ಷನ್ ತಗೊಂಡ್ರೆ ಇದು ಮಾಡ್ಬಿಡ್ತೀನಿ. 494 ರೂಪಾಯಿ ಕೊಟ್ಟಾನ ನನಗೆ, ಆಯಿತಾ. ಟೋಟಲ್ಲು 22.5 ಕಿಲೋಮೀಟ್ರಿಗೆ. ಟೈಮಿಂಗ್ಸ್ ತೋರಿಸ್ತೀನಿ ನೋಡಿ, ಡ್ರಾಪ್ ಟೈಮಿಂಗ್ಸ್ ಎಷ್ಟು ಅವರು ಅಂತ. ನನ್ನ ಗಾಡಿಯಲ್ಲಿ ಗೈಸ್ ರೇಂಜ್ ಬಂದ್ಬಿಟ್ಟು ಕಿಲೋಮೀಟ್ರು 250 ಕಿಲೋಮೀಟ್ರ್ ರೇಂಜ್ ಇತ್ತು. ಇವಾಗ ನೋಡೋದು 70 ಕಿಲೋಮೀಟ್ರ್ ತೋರಿಸಿದೆ ರೇಂಜಲ್ಲಿ. ಅದು ನಾನ್ ಸ್ಟಾಪು. ಎಷ್ಟು 5:40 ಪಿಕ್ ಮಾಡಿರೋದು ಇದು, ನೀವೇ ನೋಡಿ. ಡ್ಯೂರೇಷನ್ ಟೈಮಿಂಗ್ಸ್ ನೋಡಿ,
2 ಅವರ್ 10 ನಿಮಿಷ 2 hours 10 minutes ತೊಗೊಂಡಿದ್ದು ಡ್ರಾಪ್ ಮಾಡೋಕ್ಕೆ. ಕೋರ್ಸಲ್ಲಿ ಯಾವ ಥರ ಅಂದ್ಕೊಂಡು ಮಾಡೋಕೆ ಹೋದ್ರು ಡ್ಯೂಟಿನ ಎಲ್ಲ ತಲೆ ಕೆಳಗಡೆನೇ ಆಗೋದು. ನಾವು ಅಂದ್ಕೊಂಡಾಗಂತೂ ಆಗಲ್ಲ ಪೀಕ್ ಅವರ್ಸಲ್ಲಿ, ಅದು ಬೆಂಗಳೂರಿನಲ್ಲೂ ಪೀಕ್ ಅವರ್ಸಲ್ಲಂತೂ ಖಂಡಿತವಾಗಿ ಆಗಲ್ಲ. ಸೊ ಈಗ ಏನು ಮಾಡ್ತೀವಿ ಅಂತ 8 ಗಂಟೆ ಊಟನೂ ಏನು ಮಾಡಿಲ್ಲ, ಹೊಟ್ಟೆ ಬೇರೆ ಎಸೆತೈತೆ. ವಿಜಯಪುರ ಇಲ್ಲೆಲ್ಲ ಬಂದು ಸೈಡಲ್ಲಿ ಹಾಕೊಂಡೆ ಫಸ್ಟು. ಬಂದ್ಬಿಟ್ಟು 9:30. ಸೊ ನಮ್ಮ ಯಾತ್ರೆಯಲ್ಲಿ ಒಂದು ಬುಕ್ಕಿಂಗ್ ಬಿದ್ದಿದೆ ಆಯಿತಾ, ಮೈಸೂರಿಗೆ ಡ್ರಾಪು 2000 ಚಿಲ್ಲರೆ ತೋರಿಸುತ್ತೆ. 2306 ರೂಪಾಯಿ ಕೊಟ್ಟಿದ್ದಾನೆ. 147 ರೂಪಾಯಿ 147 ಕಿಲೋಮೀಟರ್ ಕೊಟ್ಟಿದ್ದಾನೆ ಲೊಕೇಶನ್ ಟೋಟಲ್ಲು. ಸೊ ಮೈಸೂರು ಡ್ರಾಪು. ಸೊ ಹೋಗ್ತಾ ಇದ್ದೀನಿ ರೈಸ್, ಸ್ಕ್ರೀನಲ್ಲಿ ಹಾಕಿದ್ದೀನಿ ನೋಡ್ಬೋದು. ಟೈಮ್ ಬಂದ್ಬಿಟ್ಟು 9:40. ಸೊ ನಮ್ಮ ಹತ್ರಲ್ಲಿ ಒಂದು ಬುಕ್ಕಿಂಗ್ ಬಂದಿದೆ ಅಂತ ಹೇಳಿದ್ನಲ್ಲ, ಮೈಸೂರು ಡ್ರಾಪು 2306 ರೂಪಾಯಿ ಕೊಟ್ಟಿದ್ದಾನೆ. 148 ಕಿಲೋಮೀಟ್ರ್ ಕೊಟ್ಟಿದ್ದಾನೆ. ತಗೊಂಡಿದ್ದೀನಿ. ಲಾಂಗ್ ಹೊಂಟಾಗಲ್ಲ, ಟ್ರಾಫಿಕ್ ಯಾವನ್ ಸಾಯ್ತಾನೆ ಅಂದ್ಬಿಟ್ಟು ಸ್ವಲ್ಪ ನಮ್ಮೂರೇ ಅಲ್ವಾ, ನಾವು ಹುಟ್ಟು ಬೆಳೆದಿದ್ದವರು, ಸುಮಾರು ದಿನ ಆಗಿತ್ತು ಹೋಗಿ. ಸೊ ಹೋಗಿ ಬರೋಣ ಅಂತ ತಗೊಂಡಿದ್ದೀನಿ. ಟೋಲ್ ಮೇಲೆ ಹೇಳಿದ್ರೆ ಟೋಲ್ ಮೇಲೆ ಕರ್ಕೊಂಡು ಹೋಗ್ತೀನಿ. ಇದು ಟೋಲ್ ಅಮೌಂಟ್ ಸಪ್ರೇಟ್ ತೊಗೋಬೇಕು. ಇದು ಟೋಲ್ ಅಮೌಂಟ್ ಸೇರಿಸಲ್ಲ ಇದು ಆಯಿತಾ. ಸೊ ನೋಡೋಣ ಗೈಸ್, ಡ್ರಾಪ್ ಮಾಡ್ಬಿಟ್ಟು ನಿಮಗೆ ಸಿಗ್ತೀನಿ ಆಯಿತಾ, ಮೈಸೂರಲ್ಲಿ ಸಿಗೋಣ. 2 hours later. ಮೈಸೂರಿಗೆ ಬಂದು ರೀಚ್ ಆಗಾಯಿತು. ಡ್ರಾಪ್ ಮಾಡಿದೆ. 2719 ರೂಪಾಯಿ ಬಿಲ್ ತೋರಿಸ್ತು ನಮ್ಮ ಹತ್ರಲ್ಲಿ. ಕಾಣಿಸ್ತಿರ್ತ ಅಂದ್ಕೊಳ್ತೀನಿ. ಸೊ ತಗೊಂಡಿದ್ದೀನಿ. ನನಗೆ ಬಂದವರು ರೌಂಡ್ ಫಿಗರ್ 3000 ರೂಪಾಯಿ ಕೊಟ್ಟರು. 12:50. ಹೆಂಗೆ ಬಂದೆ ಅಂತ ಹೇಳಿದ್ರೆ, ಈ ಕಡೆ ಕನಕಪುರ ರೋಡಿಂದ ಮಾಮೂಲಿ ಕೊಳ್ಳೇಗಾಲದಿಂದ ಬನ್ನೂರು ರೂಟಿಂದ ಮೈಸೂರು ಕರ್ಕೊಂಡ್ಬಂದು ಡ್ರಾಪ್ ಮಾಡಾಯಿತು. ಇಲ್ಲಿಂದ ಖಾಲಿ ಬರೋಕ್ಕಾಗಲ್ಲ. ಈಗ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಸಬರ್ ಹತ್ರ ಹೋಗ್ತೀನಿ, ಸಬರ್ ಬಸ್ ಸ್ಟ್ಯಾಂಡು. ಸೊ ಅಲ್ಲಿಂದ ಬೆಂಗಳೂರಿಗೆ ಹೋಗೋಂಥವ್ರು ಬಸ್ಸಲ್ಲಿ ಹೋಗೋದಕ್ಕೆ ಬಂದಿರ್ತಾರೆ. ಸೊ ಒಂದು 2-3 ಜನನ ಕರ್ಕೊಂಡು ಹೋಗೋಕೆ ಟ್ರೈ ಮಾಡ್ತೀನಿ. ಸೇಮ್ ಬಸ್ ಟಿಕೆಟ್ ಹೆಂಗೆ ಕೊಡ್ತಾರೆ ಅದೇ ಕೊಡಲಿ. ಸೊ ಬೆಂಗಳೂರು ಡ್ರಾಪ್ ಮಾಡೋಕ್ಕೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗೋಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ ಬನ್ನಿ. ಫಸ್ಟ್ ಹೋಗಿ ಟೀ ಕುಡಿಬೇಕು. ನಿಂಗೆ ಬುದ್ಧಿಗಿದೆ ಆಯ್ತಾ? ಹೆಸರು ಹೇಳೋದು, ಕಾಫಿ ಕುಡಿತೆ, ಟೀ ಕುಡಿತೆ, ತಲೆ ತಿಂತಾ ಇದೆಯಾ? ಮದ್ದೂರಲ್ಲಿ ಕುಡಿತೆ, ಚನ್ನಪಳ್ಳಿ ಕುಡಿತೆ, ರಾಮನಗರ ಕುಡಿತೆ, ಅದೇನು ಟಾನಿಕ ಕುಡಿದ್ರೆ ಶಕ್ತಿ ಬರಕ್ಕೆ? ಸ್ನೇಹಿತರೆ, ಇಲ್ಲೇ ಬಂದೆ ಬಸ್ ಸ್ಟ್ಯಾಂಡ್ ಹತ್ರ. ಬನ್ನಿ ಹೋಗೋಣ. ಅಲ್ಲೇ ಬರೋದು, ಬೆಂಗಳೂರಿಗೆ ಹೋಗೋ ಬಸ್ಸೆಲ್ಲ ಇಲ್ಲ ನಿಂತ್ಕೊಳ್ಳೋದು. ಹೋಗ್ಬಿಟ್ಟು ಎಲ್ಲ ಇದನ್ನ ಕೇಳೋಣ, ಬಂದರೆ ಕರ್ಕೊಂಡು ಹೋಗೋದು. ಇನ್ನು ಮಕ್ಕಳು ಒಬ್ರದ್ದು ಎಷ್ಟು ಜನಗಳಿಗೆ ಎಷ್ಟು ದುರಾಂಕಾರ ಅಂತ ಹೇಳಿದ್ರೆ, ಬಸ್ಸಲ್ಲಿ ಕೊಡೋ ರೇಟ್ ಕೊಡ್ರಿ, ಕಾರಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತಂದರೆ ನನ್ನ ಮಕ್ಕಳು ಬರಲ್ಲ ಅಂತಾರೆ. ನಾನು ಕೇಳಿದೆ, ಎಲ್ಲ ಒಂದು ಬಸ್ಸಲ್ಲಿ ದುಡ್ಡು ಕೊಟ್ಟು ಹೋಗ್ತೀನಿ ಅಂತಾರೆ. ಹೋಗಿ ಸಾಯ್ರಿ ಅಂದ್ಬಿಟ್ಟು ಬಂದಾಗ ಇನ್ನೇನು ಮಾಡೋಕ್ಕಾಗತ್ತೆ ಹೇಳಿ? ಬರಲ್ಲ ಅನ್ನೋದನ್ನ ಹೋಗಿ ಕಿಡ್ನಾಪ್ ಮಾಡ್ಕೊಂಡು ಹೋಗೋಕ್ಕಾಗತ್ತೆ ನಾವು? ಇನ್ನೇನು ಮಾಡೋಕ್ಕಾಗಲ್ಲ, ಕಾಲಿನ ಹೋಗ್ಬೇಕು. ಯಾರು ಬರಂಗೆ ಕಾಣ್ತಿಲ್ಲ. ಸೊ ಗೈಸ್ ಹೊಡ್ತೀನಿ, ಮತ್ತೆ ತಿರ್ಗಾ ಬೆಂಗಳೂರಲ್ಲಿ ಸಿಗೋಣ ಆಯಿತಾ. ಗೈಸ್ ಹತ್ತತ್ರ ಮದ್ದೂರ ಹತ್ರ ಇದ್ದೀನಿ. ಸೊ ಒಳ್ಳೆ ನಿದ್ದೆ ಎಳಿತೈತೆ ಮಾತ್ರ. ಹೈವೇಲಿ ಖಾಲಿ ರೋಡ್ ಇರ್ತದೆ, ನಿದ್ದೆ ಎಳ್ದು ಹಾಕ್ಬಿಡ್ತದೆ. ಟೀ ಕುಡಿಯೋಣ ಅಂದ್ಬಿಟ್ಟು ಇಲ್ಲಿ ಹೈವೇ ಪಕ್ಕದಲ್ಲಿ ಸೈಯೆಲ್ಲ ಹಾಕ್ಬಿಟ್ಟು ಇಲ್ಲಿ ಟೀ ತೊಗೊಂಡೆ. ಸೊ ಟೀ ಕುಡಿಯೋಣ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಟೀ ಇಕ್ಕಿದ್ದೀನಿ ನೋಡಿ ಇಲ್ಲಿ ಟೀ ಒಂದು ಕ್ರೀಮ್ ಬನ್ನೊಂದು ತೊಗೊಂಡಿದ್ದೀನಿ. ಸೊ ಕುಡ್ಕೊಂಡು ಹೊರಡಬೇಕು ಗೈಸ್. ಟೈಮ್ ಬಂದ್ಬಿಟ್ಟು 4:22. ಸೊ ಹತ್ತತ್ರ 3:40 ನಾನು ಬೆಂಗಳೂರಿಗೆ ಬಂದ್ಬಿಟ್ಟಿದ್ದೆ. ಬೆಂಗಳೂರು ಬಾರ್ಡ್ರ್ ದಾಟ್ಬಿಟ್ಟು ಹೊರಡೆ ಬಂದ್ಬಿಟ್ಟಿದ್ದೆ. ಸೊ ಇಲ್ಲಿ ರಾಜರಾಜೇಶ್ವರಿ ನಗರ ಮೆಟ್ರೋ ಸ್ಟೇಷನ್ ಹತ್ರ ವೆಯ್ಟ್ ಮಾಡ್ತಿದ್ದೆ. ಸೊ ಇಲ್ಲಿಂದ ಒಂದು ಓಲಾ ಡ್ಯೂಟಿ ಕೊಟ್ಟಿದ್ದಾನೆ ಏರ್ಪೋರ್ಟ್ಗೆ. ಸೊ ಬಂದು ಪಿಕಪ್ ಲೊಕೇಶನ್ಗೆ ಬಂದಿದ್ದೀನಿ ಆಯಿತಾ. 4:15 ಇರೋದು. ಸೊ ಇದನ್ನು ಡ್ರಾಪ್ ಮಾಡಿಬಿಟ್ಟು ಡ್ಯೂಟಿನ ಕ್ಲೋಸ್ ಮಾಡ್ತೀನಿ ಆಯಿತಾ. ಸೊ ನಿಮಗೆ ಇದನ್ನು ಡ್ರಾಪ್ ಮಾಡಿದ್ಮೇಲೆ ಹೇಳ್ತೀನಿ ಎಷ್ಟು ಅರ್ನಿಂಗ್ ಆಗೈತೆ. ಮೈಸೂರದ್ದು ಡ್ರಾಪ್ ಮಾಡಿ ಸೇರಿ ಎಷ್ಟಾಗೈತೆ ಅಂತ. ಟೋಟಲ್ಲು 3 ಟ್ರಿಪ್ ಆಗಿದ್ದಂಗೆ ಲೆಕ್ಕ. ಈಗ ಫಸ್ಟ್ ಒಂದು ಮಾಡಿದೆ ಸಂಜೆ 5:45, ಒಂದು 2 ಅವರ್ ತಗೊಳ್ತಲ್ಲ. ಸೊ ಡ್ರಾಪ್ ಮಾಡೋದಕ್ಕೆ JP ನಗರ. ಸೊ ಅದೊಂದು, ಅದು ಬಿಟ್ಟರೆ ಮೈಸೂರದೊಂದು, ತಿರ್ಗಿ ಅದು ಬಿಟ್ಟರೆ ಇದೊಂದು
ಸೊ 3 ಟ್ರಿಪ್ ಲೆಕ್ಕ. ಸ್ಕ್ಯಾನ್ ಅಲ್ಲೇ ಇದೆ ಹಿಂದೆ. ಟರ್ಮಿನಲ್ 2 ಡ್ರಾಪ್ ಆಯ್ತು, ಓಲಾದ ಹೇಳಿದ್ನಲ್ಲ ಅದು. ಸೊ ಕ್ಯಾಶ್ ಕಲೆಕ್ಷನ್ ಬಂದು 1216 ರೂಪಾಯಿ ತಗೊಂಡಿದ್ದೀನಿ. ಹತ್ತತ್ರ ನೆನ್ನೆ ಸಂಜೆ ಒಂದು 5:15 ಅಲ್ವಾ ನಾನು ಮಾಡ್ಕೊಂಡಿದ್ದು ಡ್ಯೂಟಿನ, ನೆನಪಿಲ್ಲ, ಮರ್ತೋಗ್ಬಿಟ್ಟಿದೆ ಗೈಸ್. ಅದೇ ಹತ್ತತ್ರ ಸಂಜೆ ಒಂದು 5:15 ಇರಬೇಕು ನಾನು ಡ್ಯೂಟಿ ಆನ್ ಮಾಡ್ಕೊಂಡಿದ್ದು. ನೆನ್ನೆ ಒಟ್ಟಾಗಿ 12 ಅವರ್ ಕಂಪ್ಲೀಟ್ ಆಗೈತೆ. 1154 ರೂಪಾಯಿ ಕೊಟ್ಟಿದ್ದಾನೆ ವಿತ್ ಟೋಲ್. ಇದು ಆಯ್ತಾ, 1154 ರೂಪಾಯಿ ಕೊಟ್ಟಿದ್ದಾನೆ ವಿತ್ ಟೋಲು. 48 ಕಿಲೋಮೀಟರ್ ಡ್ರಾಪು, ಸಾರಿ ಗೈಸ್ 45 ಕಿಲೋಮೀಟರ್ ಡ್ರಾಪು ಆಯ್ತಾ. ಟೋಟಲ್ ಎಷ್ಟು ಅರ್ನಿಂಗ್ ಆಗೈತೆ 12 ಅವರ್ಗೆ ಅನ್ನೋದನ್ನ ಏನಿಲ್ಲ, ಮಾಮೂಲಿ 3 ಟ್ರಿಪ್ಪು ಆಯ್ತಾ. 3 ಟ್ರಿಪ್ಗೆ ನಿಮಗೆ ಸ್ಕ್ರೀನ್ ರೆಕಾರ್ಡ್ ಮಾಡಿ ಆನ್ ಮಾಡಿ ತೋರಿಸ್ಕೊಡ್ತೀನಿ. ಸೊ ಈಗ ಹಾಕಿದ್ದೀನಿ, ಕಾಣಿಸ್ತಿರತ್ತೆ ಅಂತ ಅಂದ್ಕೊಳ್ತೀನಿ. ಸೊ ವೆರಿ ಸಿಂಪಲ್ಲು. ಈ ಒಂದು ಟ್ರಿಪ್ದು ಒಂದು ಫಸ್ಟಿಂದ ಹಂಗೆ ಮಾಡಿದ್ರೆ ಕನ್ಫ್ಯೂಸ್ ಆಗ್ಬಿಡ್ತಾವೆ ನಿಮಗೆ. ಗಾಳಿ ಗೈಸ್ ವಾಯ್ಸ್ ಒಂಥರ ಸೌಂಡ್ ಒಂಥರ ಕೇಳಿಸುತ್ತೆ ನಿಮಗೆ. ಮೊದಲನೇ ಟ್ರಿಪ್ ಬಂದ್ಬಿಟ್ಟು ಊಬರಲ್ಲಿ ಮಾಡಿದ್ದು. ಅದೇ 2 ಅವರ್ 2 ಗಂಟೆ ತಗೊಳ್ತು, JP ನಗರ ಡ್ರಾಪ್ ಮಾಡಿದ್ದು ಅಂತ ಹೇಳಿದ್ನಲ್ಲ. ಸೊ ಮೊದಲನೇ ಟ್ರಿಪ್ ಸಂಜೆ ಮಾಡಿದ್ದು ಊಬರಲ್ಲಿ. ಸೊ ಅದು ಬಂದ್ಬಿಟ್ಟು 498 ರೂಪಾಯಿ ಅನ್ಸುತ್ತೆ. ಅದು 494 ರೂಪಾಯಿ ಆಯ್ತಾ. ಇದು ಬೇಕಾದ್ರೆ ಟೈಮು 5:40 ಸಂಜೆ ಪಿಕ್ ಮಾಡಿರೋದು, ಡ್ರಾಪ್ ಮಾಡಿದ್ದರಿಂದ 8 ಗಂಟೆ ಆಯ್ತಾ. ಇದು 494 ರೂಪಾಯಿ. ಒಂದು 494 ಪ್ಲಸ್ ಮೈಸೂರದು ನಮ್ಮ ಯಾತ್ರಿ. ಸೊ ಅದನ್ನು ತೋರಿಸ್ಬಿಡ್ತೀನಿ. ನಮ್ಮ ಯಾತ್ರಿ ಬಂದ್ಬಿಟ್ಟು 2700 ಚಿಲ್ಲರೆ ತೋರಿಸ್ತು. ಬಟ್ ಅವ್ರು ನನಗೆ 3000 ರೌಂಡ್ ಫಿಗರ್ ಕೊಟ್ಟರು. ಸೊ ಗೈಸ್ ನೋಡ್ತಿರ್ಬೋದು, ಕಾಣಿಸ್ತಿರುತ್ತೆ 2719 ರೂಪಾಯಿ ಇದು ಕ್ಯಾಶ್ ಕಲೆಕ್ಷನ್ ತೋರಿಸಿದ್ದು. ಬಟ್ ನಾನು 3000 ರೂಪಾಯಿ ಇಸ್ಕೊಂಡಿದ್ದೀನಿ. ಎಷ್ಟು ಇಸ್ಕೊಂಡಿದ್ದೆ ಅದನ್ನೇ ಲೆಕ್ಕ ಹಾಕೊಳ್ಳೋಣ ಆಯ್ತಾ. ಇದು ಬಂದ್ಬಿಟ್ಟು 154 ಕಿಲೋಮೀಟ್ರು ಡ್ರಾಪು. ವಾಪಸ್ ಖಾಲಿ ಬಂದೆ ಬಿಡಿ, ಅದು ಬೇರೆ ಪ್ರಶ್ನೆ. ಸೊ ಎಲ್ಲ ಟೋಟಲ್ ಕೌಂಟ್ ಮಾಡೋಣ ಈಗ. ಡೀಸೆಲ್ ಫ್ಯೂಲ್ ಎಷ್ಟೋಗೈತೆ ಎಲ್ಲ. ಇದು 3,000 ರೂಪಾಯಿ ಲೆಕ್ಕ ಉಂಟಲ್ಲ. ಸೊ ಇದು 3000 ಪ್ಲಸ್ಸು ಇವಾಗ ಓಲಾದ್ ಬಂದ್ಬಿಟ್ಟು 1154 ಆಯ್ತಾ. ಕರೆಕ್ಟಾ, 1154 ಒಂದು 1154 4648 ರೂಪಾಯಿ ಆಯ್ತಾ. ಅರ್ನಿಂಗ್ಸ್ ಟೋಟಲ್ಲು 3 ಟ್ರಿಪ್ಗೆ 12 ಅವರ್ಗೆ 4648 ರೂಪಾಯಿ ಆಗೈತೆ. ಇದರಲ್ಲಿ ಮೈನಸ್ ಈಗ ಟೋಲ್ ಏರ್ಪೋರ್ಟ್ ಡ್ರಾಪ್ ಮಾಡಿದ್ ಬಂದು 115 ರೂಪಾಯಿ ಟೋಲ್ ಮೈನಸ್ ಮಾಡೋಣ. ಮತ್ತೆ ಫ್ಯೂಲ್ ಒಂದು ಎಷ್ಟು ಅಂತ ಹೇಳಿದ್ರೆ, ಮೈಸೂರಿಗೆ ಹೋಗಿ ಬಂದಿದ್ದು ಪ್ಲಸ್ ಇಲ್ಲಿ ಬೆಂಗಳೂರು 2 ಡ್ಯೂಟಿ ಮಾಡಿದ್ದು, ಫಸ್ಟ್ ಊಬರಲ್ಲಿ ಮತ್ತೆ ಓಲಾದು ಇವಾಗಲೂ ಸೇರಿ. ಹತ್ತತ್ರ ಫಸ್ಟ್ ನಾನು ಸ್ಟಾರ್ಟಿಂಗ್ ಡ್ಯೂಟಿ ಮಾಡ್ಬೇಕಾ ಸಂಜೆ ಒಂದು 200 ರೂಪಾಯಿ ಡೀಸೆಲ್ ಇತ್ತು. ಸೊ ಹಾಕ್ಸ್ಕೊಂಡಿರಲಿಲ್ಲ, ಅದೇ ಡೀಸೆಲಲ್ಲೇ ಡ್ರಾಪ್ ಮಾಡಿದ್ದು JP ನಗರಕ್ಕೆ. ಸೊ ಟ್ರಾಫಿಕಲ್ಲಿ 2 ಅವರ್ ಟ್ರಾಫಿಕಲ್ಲಿ ಇದ್ದಿದ್ದಕ್ಕೆ ನೀಟಾಗಿ ನುಣ್ಣಗೆ ಬೋಳ್ಸ್ಕೊಂಡು ಹೋಗಿತ್ತು ಫ್ಯೂಲು. ಸೊ ಆದ್ಮೇಲಿಂದ ನಮ್ಮ ಯಾತ್ರೆಗೆ ಮೈಸೂರಿಗೆ ಬಿದ್ಮೇಲಿಂದ ಸೊ ಕರ್ಕೊಂಡು ಹೋಗ್ಬೇಕಾದ್ರೆ 700 ರೂಪಾಯಿ ಡೀಸೆಲ್ ಹಾಕ್ಸ್ಕೊಂಡೆ ತಿರ್ಗಾ ಆಯ್ತಾ. 700 ಪ್ಲಸ್ 200 ಎಷ್ಟಾಯ್ತು, 900 ರೂಪಾಯಿ. 900 ರೂಪಾಯಿ ಮೈನಸ್ ಫ್ಯೂಲು ಮೈನಸ್ ಮಾಡಿದೆ. ಮತ್ತೆ ಇವಾಗ ಏರ್ಪೋರ್ಟ್ದು ಟೋಲು ಮೈನಸ್ ಮಾಡಿದೆ. 2 ಮೈನಸ್ ಮಾಡಿ 3633 ರೂಪಾಯಿ ಇಟ್ಕೊಂಡಿರೋದು ನನಗೆ. ಸೊ ನಾನು ಅದೇ ಬರೀ ಮೈಸೂರಿಗೆ ಹೋಗ್ದೆ, ಮೈಸೂರು ಟ್ರಿಪ್ ಬೀಳ್ದೆ. ನನಗೆ ಮಾಮೂಲಿ ಇಲ್ಲೇ ಸಿಟಿಲೇ ಎಲ್ಲ ಮಾಡ್ಕೊಂಡಿದ್ರೆ ಇಷ್ಟ ಆಗ್ತಿರ್ಲಿಲ್ಲ. ನಂದು ಫ್ಯೂಲ್ ಎಲ್ಲ ತೆಗ್ದು 3000 ರೂಪಾಯಿ ಅರ್ನಿಂಗ್ ಆಗಿದ್ದು 12 ಅವರ್ಗೆ. ಮಾಮೂಲಿ ರೆಗ್ಯುಲರ್ ಆಗಿ 3000 ರೂಪಾಯಿ ಆಗುತ್ತೆ 12 ಅವರ್ಗೆ ಫ್ಯೂಲ್ ಎಲ್ಲ ಸೇರಿ. ಫ್ಯೂಲ್ ಎಲ್ಲ ತೆಗೆದ್ರೆ 1000 ರೂಪಾಯಿ ಫ್ಯೂಲ್ ತೆಗೆದ್ರೆ 2000 ರೂಪಾಯಿ ಮಿಕ್ಕೊಳ್ಳೋದು ಪ್ರತಿ
ಅನ್ಸಲ್ಲ. ಇದಕ್ಕೆ ಹೋಗಿರೋದ್ರಿಂದ ಏನಂತಂದ್ರೆ ಫ್ಯೂಲು ಎಲ್ಲ ಮೈನಸ್ ಮಾಡಿನೇ ನಂಗೆ 3633 ರೂಪಾಯಿ ಬೇಕೊಂಡೈತೆ ಅರ್ನಿಂಗ್ಸು. ಪ್ಲಸ್ ಏನಪ್ಪ ಬೆನಿಫಿಟ್ ಅಂತ ಹೇಳಿದ್ರೆ ಮೈ ಕೈ ನೋವು ಗೈಸ್. ಸುಮ್ಮನೆ ಲಾಂಗ್ ಹೊಡೆದೆ ಅಷ್ಟೇ, ಜಾಸ್ತಿ ಕಿಲೋಮೀಟರ್ ಓಡಾಡಿದೀನಿ, ಬಟ್ ಮೈ ಕೈ ನೋವು ಅಂತ ಸುಸ್ತಾಗೋದು, ಸ್ಟ್ರೈನ್ ಆಗೋದು ಆ ಥರ ಏನೂ ಆಗಿಲ್ಲ. ಏನಕ್ಕಂದ್ರೆ ನಿಮಗೆ ಗೊತ್ತಿರುತ್ತೆ, ಹೈವೇ ಮೈಸೂರಿಗೆ ಹೋಗಿದ್ದು ಅಷ್ಟೇ, ಬಂದಿದ್ದು ಅಷ್ಟೇ. ಸೊ ಅದರಿಂದ ಏನು ಜಾಸ್ತಿ ಸ್ಟ್ರೈನ್ ಆಗಿಲ್ಲ. ಐ ಥಿಂಕ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಬಗ್ಗೆ ಏನಂತ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದನ್ನ ಮರಿಬೇಡಿ ಗೈಸ್. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ, ಅಲ್ಲಿ ಸಿಗೋಣ. ಟೇಕ್ ಕೇರ್, ಸಿ ಯಾ, ಬಾಯ್ ಬಾಯ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.